ಹಿಂದೂಗಳನ್ನು ಹುಡುಕಿ ಹೊಡೆದಿಲ್ಲ ಅಂತ 90% ಜನ ಹೇಳ್ತಾ ಇದ್ದಾರಂತೆ. ಇವತ್ತು ಸಂತೋಷ್ ಲಾಡ್ ಹೇಳಿದ್ರು, ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತ ಸುಳ್ಳಾಗಿ ಹೇಳಿದರೆ ಅದು ಸರಿಯಲ್ಲ. ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡಿದ್ದಾವೆ, ಅವರ ಹೇಳಿಕೆಗಳನ್ನು ಮುಂದಿಟ್ಟು ಸುದ್ದಿ ಮಾಡಲಾಗಿದೆ. ಯಾರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಹಾಗಿದ್ರೆ ಯಾರನ್ನು ಹೊಡೆದ್ರು ಅವರು? ಹೆಸರು ಕೇಳಿ ಹೊಡೆದಿದ್ದಾರೆ, ID ಕಾರ್ಡ್ ಕೇಳಿ ಹೊಡೆದಿದ್ದಾರೆ, ಅಷ್ಟಾದ ನಂತರವೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಬಿಚ್ಚಿಸಿ ಹೊಡೆದಿದ್ದಾರೆ. ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವನು ಮುಸ್ಲಿಮನಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಹೊಡೆದಿದ್ದಾರೆ. ಒಬ್ಬ ಮುಸ್ಲಿಂ ಕೂಡ ಬಲಿಯಾಗಿದ್ದಾನೆ. ಇದನ್ನು ಮುಂದಿಟ್ಕೊಂಡು ಹಿಂದೂಗಳನ್ನು ಹುಡುಕಿ ಹೊಡೆದಿಲ್ಲ ಅಂತ ಯಾರಿಗೆ ಸ್ಪಷ್ಟನೆ ಕೊಡೋದಕ್ಕೆ ಹೊರಟಿದ್ದಾರೆ ಇವರು ಅರ್ಥ ಆಗ್ತಾ ಇಲ್ಲ. ಇದುವರೆಗೆ ಕಾಶ್ಮೀರದಲ್ಲಿ ಹಿಂದೂಗಳು ಮಾಡಿದ ಭಯೋತ್ಪಾದನೆಯಿಂದ ಒಬ್ಬ ಮುಸ್ಲಿಂ ಸತ್ತಿದ್ದಾನೆ ಅನ್ನುವಂತಹ ಉದಾಹರಣೆ ಇದೆಯಾ? ಸತ್ತ ಹಿಂದೂಗಳೆಲ್ಲ ಯಾವ ಕಾರಣಕ್ಕೆ ಬಲಿಯಾದರು? ಅವರೆಲ್ಲ ಬಲಿಯಾದದ್ದು ಇಸ್ಲಾಮಿಕ್ ಭಯೋತ್ಪಾದನೆಯಿಂದ.